ಬರೇ ಒಂದು ಅನ್ನದ ಪ್ರಸಾದ ಅಗಳ ಉಂಡದಕ್ಕಾಗಿ ಚೆನ್ನ ಬಸವಣ್ಣ ಜನ್ಮ ತಾಳೆ ಬಂದ ಅಲ್ಲಿ ಅವರೇ ಗಂಡಿದ್ದೇನು ಅಲ್ಲಿ ಗಾಂಡಿ ಎಲ್ಲಿ ಹೋಗಿದ್ರಿ ನೀವು ಬಿಬಿ ಮೇರಿಯಮ್ಮ ಏನ್ ಮಾಡಿ ಬರೇ ಮಣ್ಣಿನ ಧೂಳದಿಂದ ಇಬ್ಬರು ಪೈಗಂಬರನ್ನ ತಯಾರು ಮಾಡಿಟ್ಟಳು ಅಲ್ಲಿ ಅವರೇ ಗಂಡಿದ್ದೇನು ಅಲ್ಲಿ ಗಾಂಡಿದ್ದೆ ನೀನು ಮತ್ತ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ಮಂಗಳ ಮೂರ್ತಿನ ಮಾಡಿದಳು ಅವಾಗ ನಿಮ್ಮ ಅಪ್ಪ ಭೋಗ ಕೊಡ್ಲಾಕಿದ್ದೇನು ಅಲ್ಲಿ ಸುಡಗಾಡಕ್ ಹೋಗಿದ್ದೀವ್ರಪ್ಪ ತಿರುಗಾಡ್ಕೋತ ಹೋಗಿದ್ದೇವು ನಿನ್ನ ನೆಲೆ ನಿಲಗಿದ್ದಿದ್ದಿಲ್ಲ ನೀ ಹೇಳ ನೀ ಹೇಳ ನಿಮ್ಮ ಗಂಡಿನಿಂದ ನೀವು ಕೂಡಿ ತಯಾರು ಮಾಡ್ಯಾರ ನೀ ಹೇಳ ಅದು ಹೆಂಗ ಹೆಂಗ ಹೆಣ್ಣಿನ ಸನಿ ಬರಂಗಿಲ್ಲ 9 ತಿಂಗಳು 9 ದಿವಸ 9 ತಿಂಗಳು ಅದೇನು ತನ್ನ ಗರ್ಭದೊಳಗೆ ಇಟ್ಟುಕೊಂಡ ತೆಗೆದಿರ್ಬೇಕಮ್ಮ ಇವ್ರು ದೋತ್ರ ಬಂದ ಸೀರೆಗೆ ಟಚ್ ಆಗಿರಬಾರ್ದು ಆಗಲದನ ಮಕ್ಕಳಾಗಿರ್ಬೇಕು ಅಂದ್ರ ನಿಂದ ಏನ್ರಿ ಆಟ ಬೆಳಿತದೋ ತಮ್ಮ ಅದ್ಯಾಕಾದಿತ್ತ ಗುಳು 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 ಕುಬಿಸಿನ ಸನಿ ಬಾಂದಿ ಲತ್ತಿ ತಿಂದೆ ಬಂದಾನ ಇಲ್ಲಿ ಗುಳುಗುಳು ಐತ ಅಲ್ಲಿ ಗುಳು ಗುಳು ಐತ ತೊಳೆ ಹಚ್ಚಿದ್ರಿ ಓ ಎಂಟ್ರದಾರ್ನಿ ಎಲ್ಲಿದ್ ಬಂದದೇವ ನೀನ ಪರದೇಶಿ ಹರದೇಶಿ ನಾಡಾಗಿಲ್ಲ ಹೇಸಿ ತಮ್ಮ ಇನ್ ನಮಸ್ಕಾರ ಕೇಳತಾನ್ರಲ್ಲ ನಮಸ್ಕಾರ ಅಂದ್ರ ಹನಿ ಒಳಗ ರುದ್ರದಾನ ಹೊಂಕಳ ಒಳಗ ಬ್ರಹ್ಮದಾನ ಪಾದ ಒಳಗ ವಿಷ್ಣುದಾನ ಇವು ನಾನು ಎಲ್ಲ ಪರಮಾತ್ಮ ಒಳಗ ಗಂಡದೇವ್ರಿಗೆ ಮುಟ್ಟ್ಯಾವು ತಮ್ಮ ನಮಸ್ಕಾರ ಒಳಗ ಎಲ್ಲ ನಿನಗ ಮುಟ್ಟ್ಯಾವಂದಿ ಒಂದು ಜಾಗನ್ಯಾಗ ನಿನ್ನ ನಮಸ್ಕಾರ ಸಮೇತ ಮೆಟ್ಟಿ ಹೆಚ್ಚಿ ಬಿಟ್ಟಕ್ಕೆದನ್ನೇ ಹೆಂಗ ಯಾವ ಕಲ್ಯಾಣದೊಳಗ ಹರಳೆಯ ಹಾದ ನಡೆದಿದ್ದ ಬಸವಣ್ಣಪ್ಪ ಇದರಿಗೆ ಬರ್ತಿದ್ದ ಏನಾತ ಅವಾಗ ಹರಳಯ್ಯನವರ ಬಸವಣ್ಣಪ್ಪ ನೋಡಿದ ತಕ್ಷಣ ಒಂದು ಮಾತು ಹೇಳಿದ್ರು ಏನತ್ತ ಶರಣ್ರಿ ಅಪ್ಪ ಅವಾಗ ಬಸವಣ್ಣಪ್ಪ ಒಂದು ಮಾತಂದ ಶರಣು ಶರಣಾರ್ಥಿ ಹರಳಯ್ಯ ಹೌದೌದ್ರಿ ಶರಣು ಶರಣಾರ್ಥಿ ಅಂದ ಹರಳಯ್ಯನವ್ರಿಗೆ ಹಾದಿ ಸಮಸ್ಯಲಿಲ್ಲ ಮನ್ಯಾಗ ಬಂದ ಕೌಂದಿ ಹೊಚ್ಕೊಂಡು ಮನ್ಕೊಂಡ್ರು ಏನತ್ತ ಅವಾಗ ಇವ್ರಂದ್ರು ನಾ ಬರೇ ಶರಣ್ರಿ ಅಪ್ಪ ಅಂದನಿ ಇವ ನನಗ ಶರಣು ಶರಣಾರ್ಥಿ ಹರಳಯ್ಯ ಅಂದಾನೆ 2 ನಮಸ್ಕಾರ ಮಾಡ್ಯ ನನಗ ಹೌದೌದ್ರಿ ನಾ ಹೆಂಗ ಮುಟ್ಟಿಸ್ಲಿ ಇವ್ ನಮಸ್ಕಾರ ಅಂತ ಹೇಳಿ ಚಿಂತಿ ಬಿತ್ತ ಹರಳಯ್ಯನವ್ರಿಗೆ ಏನ್ ಮಾಡ್ತಾನ ಹರಳಯ್ಯನವ್ರ ಮನ್ಯಾಗ ಕೌಂದಿ ಹೊಚ್ಕೊಂಡು ಮನ್ಕೊಂಡ ಕಲ್ಯಾಣಮ್ಮ ಕೇಳತ್ತಾಳ ಅಲ್ರಿ ಏನತ್ತ ದಿನನಿತ್ಯ ನಕ್ಕೋತ ಕೆಲ್ಕೋತಿರವ್ರು ನೀವು ಹಿಂದೇನಾಗ್ಯದ ಮನ್ಯಾಗ ಕೌಂದಿ ಹೊಚ್ಕೊಂಡು ಮನ್ಕೊಳ್ಳಾಕ ನಿಮ್ಗತ್ತ ಕೇಳು ಏನಾತ ಅವಾಗ ಅವಾಗ ಹೇಳ್ದ ಏನತ್ತ ನಾನು ಬಸವಣ್ಣಪ್ಪಗ ಶರಣ್ರಿ ಅಪ್ಪ ಅಂದೇನಿ ಅವ ನನಗ ಶರಣು ಶರಣಾರ್ಥಿ ಹರಳಯ್ಯ 2 ನಮಸ್ಕಾರ ಮಾಡಿ ನಾ ಹೆಂಗ ಮುಟ್ಟಿಸ್ಲಿ ಅಂದ ಹೌದೌದ್ರಿ ಅವಾಗ ಹೇಳ್ತಾಳ ಇದೇನು ದೊಡ್ಡದಾಗದರಿ ನನ್ನ ಮಾತು ಕೇಳಲ್ಲ ಮುಟ್ಟತಾವ ನಮಸ್ಕಾರ ಅಂದಳಕಿ ಏನ ಹೇಳ್ತಿ ಹೇಳ ನಿನ್ನ ಮಾತು ಕೇಳಿದ್ರೆ ನಮಗೆ ಮುಟ್ಟುತ್ತಿದ್ದು ಅಂದ್ರೆ ಅದಕ್ಕೇನ ಸಂಬಂಧ ಹೇಳಂದ ಏನತ್ತ ಅವಾಗ ಅವಾಗ ಹೇಳ್ತಾಳು ಏನತ್ತ ನಿಮ್ಮ ಬಲಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡಿ ನನ್ನ ಎಡಗಾಲ ತೊಡಿಯ ತೊಗಲ ತೆಗೆದು ಒಂದು ಪಾದರಕ್ಷೆ ಮಾಡಿ ಕೊಡುತ್ತೆ ನೀವು 2 ಪಾದರಕ್ಷೆ ಹೋದ ಬಸವಣ್ಣಪ್ಪಗೆ ಮೆಟ್ಟಗೊಲ್ಲ ಕೊಡ್ರಿ ಹೌದೌದ್ರಿ ನಾ ಹೇಳ್ದಾಗ ನನ್ನ ಮಾತು ಕೇಳ್ರಿ ಅಂದ್ರೆ ನಮಸ್ಕಾರ ಮುಟ್ಟುತ್ತಾಪತ್ತಿದೆ ಹೊರಗಂದಾಗ ಅವಾಗ ಇವ್ರ ಹರಳೈ ಹಾಸಿಗೆ ಬಿಟ್ಕೊಂಡು ಕಿತ್ಕೊಂಡೆ ಅದ ನೋಡ ಜಾಡ್ಸ್ಕೊಂಡ ಮತ್ತೆ ನಿಮ್ಮ ಗಂಡ ದೇವ್ರ ದೊಡ್ಡ ಇದ್ದಂದ್ರೆ ಅವ್ನಿಗೆ ಯಾಕೆ ಬೋಧ ಕೊಡ್ಲಿಲ್ಲ ಅಲ್ಲಿ ಹೋಗಿ ತಯಾರು ಮಾಡ್ಬೇಕಲ್ಲ ನೀವ ಇವನು ಮಾಡ್ತಾನ್ರಲ್ಲೇ ಎಲ್ಲಿ ಸಣ್ಣ ಸಣ್ಣ 2 ಬದ್ನಿಕಾಯಿ ಅಲ್ಲೇ ಇವ್ ಬದ್ನಿಕಾಯಿನ ತಯಾರು ಮಾಡವ ನನ್ನ ಬೋಧನ ಇಲ್ಲದ ನಿಮ್ಮ ಅಪ್ಪ ಹುಲ್ಲಿನ ಕಡ್ಡಿ ಒಂದು ಹುಲ್ಲು ಕಡ್ಡಿ ಅಳಗಾಡಿಸೋ ತಾಕತ್ತಾಗಿಲ್ಲ ಏನಿಲ್ಲ ಮತ್ತ ಒಂದು ಮಾತಂದಿ ಏನಂದಾನು 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನ ನನ್ನ ಪರಮಾತ್ಮ ಅಂದಿ ಪರಮಾತ್ಮ ಅಂತ ಹೇಳ್ತಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕು ನಿನ್ನ ಪರಮಾತ್ಮ ಹೋಗೊಮ್ಮೆ ನಾ ಅನ್ನ ಹಾಕೇನೆ ಹೆಂಗ ತಳದಾಗ ನಿಮ್ಮ ಅಪ್ಪಗ ಅನ್ನ ಹಾಕಿ ಹೊಟ್ಟೆ ತುಂಬಿಸಿದ ಮಗಳು ನಾ ಅದನೆ ಹೆಂಗ್ರಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕು ಪರಮಾತ್ಮ ಕೈಯಾಗ ಬ್ರಹ್ಮ ಕಪಾಲಿ ಇಟ್ಕೊಂಡು ಜಡಿ ಬಿಟ್ಕೊಂಡು ತಿರುಲಾಕತ್ತಿದ್ದ 3 ವರ್ಷ ಜಗ ಸುತ್ತವರದ ಏನಾತವಾಗ ಇವನು ಬ್ರಹ್ಮ ಕಪಾಲಿ ಬರಿಯಾಗಿದ್ದಿಲ್ಲ ಹೊಟ್ಟಿಗೆ ಅನ್ನ ಯಾರು ನೀಡಿದ್ದಿಲ್ಲ ಇವನು ಹೊಟ್ಟೆ ತುಂಬಿದ್ದಿಲ್ಲ ಹೌದೌದ್ರಿ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಮನೆಗೆ ಹೋದ ಏನಾತವಾಗ ಭಿಕ್ಷಾಂಜ ಹಿ ತಾಯಿ ಅತ್ ಯಾವಾಗ ಹೊರಗ ಅಂಗಳಾಗ ನಿತ್ತ ಬರೇ ಒಂದು ಮುಟ್ಟಿಗೆ ಅನ್ನ ತಗೊಂಡು ಯಾವಾಗ ನೀಡ್ಯಾವ ನೋಡಿ ಇವ್ರ ಅಪ್ಪಗ ಏನಾಗ್ಯದ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸಿ ನಿತ್ತ ತಾಯಿ ಅನ್ನಪೂರ್ಣೇಶ್ವರಿ ನಿನ್ನ ತ್ಯಾಕ ಬಂದ ಬಳಕ ನಾನು ಹೊಟ್ಟೆ ತುಂಬ್ಯದಂದ್ರ ಜಗದಾಗ ಅನ್ನಪೂರ್ಣೇಶ್ವರಿ ಆಗಿ ಮೇರಿ ನೀನು ನಿನ್ನ ಮನೆಗೆ ಬಂದವ್ರಿಗೆ ಅನ್ನ ಕಮ್ಮಿ ಬೀಳಬಾರ್ದ ಅಂತ ಹೇಳಿ ವರ ಕೊಟ್ಟ ಹಿಂದಕ್ಕೆ ಸರದಿ ಗಂಡ ದೇವ್ರೇನ ಸತ್ತಿದ್ದೋನೆ ಎಲ್ಲಿ ಹೋಗಿದ್ದು ನಿಮ್ಮ ಗಂಡ ದೇವ್ರೆಲ್ಲ ತಟಕ ಬಿದ್ದಿತ್ತು ಯಾನದ ತಮ್ಮ ಯಾಕಂದ್ರ ನೀ ಯಾವ ಲೆಕ್ಕಲೆ ಕೇಳತಿ ಅದ ಲೆಕ್ಕ ಅಲ್ಲೇ ಮಾತು ಮುರಿಲೈತಿ ನೀನು ನಿಮಗೆ ಹೇಳ್ತಾನವ ನಿಮ್ಮ ಗಡಿಗೆ ಸುಟ್ಟಿಲ್ಲತ್ತ ಇನ್ನ ಹುಚ್ಚಪೇಲಿ ಡಾಗ್ ಅನ್ಲತ್ತ ನಿಮ್ಮ ಗಡಿಗೆ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಬ್ರಹ್ಮಕುಮಾರ್ ಗಡಿಗೆ ತಯಾರು ಮಾಡ್ಬೇಕಾದ್ರ ಮಣ್ಣರೇ ಇಲ್ಲಿ ತಂದ ಬ್ರಹ್ಮಕುಮಾರ್ ಗಡಿಗೆ ತಯಾರು ಮಾಡ್ಯಾನ ಅಂದಿ ಹೇಳ್ತಾನು ಮಣ್ಣ ಎಲ್ಲಿದು ಓದಿ ಮಣ್ಣೆಲ್ಲ ತಯಾರು ಮಾಡ್ಯಾನ ನನ್ನ ಕಡೆ ಡೊಗ್ತ ಸಲಾಮ್ ಹೊಡ್ಕೊತ ಬಂದಿದ್ದಿ ನನ್ನ ಕಡೆ ಮಣ್ಣು ಒಯ್ಲಕ್ಕ ನಾ ಮಣ್ಣು ಕೊಟ್ಟಾಗ ಗಡಿಗೆ ತಯಾರಾತು ನಿನ್ನಂತದೊಂದು ಗೊಂಬಿನೂ ತಯಾರಾಗ್ಯದ ಅವಾಗ ಕಾಣ ಇರ್ಲಿಕ್ಕ ನಿಂದು ಡಣ್ಣ ಇತ್ತು ನಿಂದು ಡಾಗ್ ಐತ ಮಣ್ಣಿಲ್ಲ ಇರ್ಲಿಕ್ಕ ನೀ ಏನ ಮಾಡ್ತಿದ್ಯೋ ಮಣ್ಣು ಭೂಮಿ ತಾಯಿ ಭುವನೇಶ್ವರಿ ನಾನು ಭೂಮಿ ತಾಯಿ ಅವತಾರ ನಂದ ನಾ ಮಣ್ಣು ಕೊಟ್ಟಾಗ ಗೊಂಬೆ ತಯಾರಾತ ನಾ ಮಣ್ಣು ಕೊಟ್ಟಾಗ ಗಡಿಗೆ ತಯಾರಾತ ಅದಕ್ಕೆ ಹೇಳ್ಯಾರು ಏನತ್ತ ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ ಗಡಿಗೆ ನನಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಹುಡುಗ ನೀ ನೋಡಿಲ್ಲ
ಹುಡುಗಿ ಗಡಿಗೆ ಯಾರು ಬಿಟ್ಟೇ ಇಲ್ಲ, ಗಡಿಗೆ ಬಿಟ್ಟ ಯಾವ ಹುಟ್ಟೇ ಇಲ್ಲ. ಗಡಿಗೆ ಇಲ್ಲದ ಅಡಿಗೆ ಸುಟ್ಟೇ ಇಲ್ಲ, ಗಡಿಗೆ ಇಲ್ಲದ ಅಡಿಗೆ ಹೊರಗ ಹೊಂಟಿಲ್ಲ. ಗಡಿಗೆ ಬೇಕನೋ 84 ಲಕ್ಷ ಜೀವರಾಶಿಗೆಲ್ಲ ಗಡಿಗೆ ಬೇಕ. ಈ 84 ಲಕ್ಷ ಜೀವರಾಶಿ ಹುಟ್ಟಬೇಕಾದ ಗಡಿಗೆ ಬೇಕ. ಗಡಿಗಿದ್ದಾಗ ನಾಯ್ತು ಹೊರಗೆ ಬೀಳ್ತದ ನೋಡ್ರಿ ಅದು ಹುಡುಗ. ನೀವೆಲ್ಲಿ ಗಡಿಗೆಲ್ಲ ಕೆಬ್ಬನ್ ಬುಟ್ಟಿ ಅಂದ ಬಿದ್ದಾರ್ಯಾ? ಏನ ಮುಗುಲ ಅಂದ ಬಿದ್ದಿರೋ ಕಪ್ಪಿಗತ್ಲೆ ರಪ್ಪಕತ್ತ ತೆಳಗ ತಮ್ಮ. ಮತ್ತೇನ ನಮಸ್ಕಾರ ಸುದ್ದಿ ಹೆಂಗ ಹೇಳತ್ತಾನ್ರಿ? ನಾವ ಇವ್ರ ನಮಸ್ಕಾರ ಹಿಂಗ ಮಾಡ್ಯಾರತ್ರಿ, ನಮ್ಮ ನಮಸ್ಕಾರ ಕೊಳ ಹೆಣ್ಮಕ್ಳು ಕೊಳ್ಳ ಹಾಕೋತಾರಲ್ರಿ. ಹೆಣ್ಮಕ್ಳು ಕೋಳ ಹಾಕೋತಾರು. ಹೆಣ್ಮಕ್ಳ ಕೊಳ್ಳಿಗೆ ಹಾಕೋತಾರ. ನಿಮ್ಮಲ್ಲಿ ಜಾತ್ರೆ ಒಳಗೆ ಹೆಣ್ಮಕ್ಳ ಕರೆಸಿರ್ತಾರು, ಕೊಳ್ಳ ಹಾಕೋತೀರಿ. ಆ ನಮಸ್ಕಾರ ಎಲ್ಲಿ ಮುಟ್ಟುತ್ತದ? ಆ ನಮಸ್ಕಾರ ಎಲ್ಲಿ ಮುಟ್ಟದ ಅಂತ ಕೇಳ್ತಾರ ಅವ್ರು. ಕೊಳ್ಳ ಹಾಕೋತೀರಿ, ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ತಾವ? ಪ್ರಥಮದೊಳಗ ಯಾರು ಮಾಡ್ಯಾರ ಇದ ನಮಸ್ಕಾರ ಅಂತ ಕೇಳ್ತಾರ. ತಮ್ಮ ಪ್ರಥಮದೊಳಗ ಕೊಳ್ಳ ಎಡಬಲ ಹಾಕೊಳ್ಳೋದು ನಾವು ಹೆಣ್ಮಕ್ಳು ಮಾಡಿಲ್ಲ. ಹೆಂಗ್ರಿ? ತ್ರೇತಾಯುಗದಾಗ ನಿಂದ ರಾಮನ ಅವತಾರ ಇತ್ತು. ರಾಮನ ನೋಡಿದ ತಕ್ಷಣ ಹನುಮಂತಗ ಬಾಳ ಹೌಸಾತು. ಹನುಮಂತಗ ಬಾಳ ಹೌಸಾತು. ಹನುಮಂತ ಎದ್ವ ರಾಮಗೊಂದು ಮಾತಂದ. ಏನತಾನು? ಅಲ್ರಿ ರಾಮದೇವ, ನೀವನ್ನ ನೋಡ್ಬೇಕತ್ತ ಎಷ್ಟೋ ದಿವಸ ನನ್ನ ಕಣ್ಣ ಹಾತೋರಿಲಕತ್ತಿದ್ದು ಭಗವಂತ. ನೀನ ನನ್ನ ರಾಮ, ನಿನ್ನ ಭಕ್ತನ ಹನುಮಂತ ಅಂತ ಹೇಳಿ ರಾಮನ ನೋಡಿದ ತಕ್ಷಣ ಹನುಮಂತ ಎದ್ದ ಎಡಬಲ ಕೊಳ್ಳಿಗೆ ಬಿದ್ದ ಎಡಬಲ ತಗೊಂಡ್ ನಾನು ನಿಮ್ಮ ನಮಸ್ಕಾರ ಎಲ್ಲಿ ಮುಟ್ಟ್ಯ ಒಳಗ ಅದನ್ನ ನಾ ಕೇಳ್ತಾನೆ. ಬೇಕಲ್ಲ, ನಮ್ಮ ಹೆಣ್ಮಕ್ಳು ತಗೊಂಡಿಲ್ಲಪ್ಪ, ತಳದಾಗಿದ್ದನ ಎಡಬಲ ನಿಮ್ಮ ಗಣ ಮಕ್ಳು ತಗೊಂಡು ಬಿಟ್ಟಾರ ತ್ರೇತಾಯುಗದಾಗ. ತ್ರೇತಾ ದ್ವಾಪಾರ ಬಂದ ಸದ್ದ ನಡೆದ ಕಲಿಯುಗ ಒಂದ್ 2 ಪಟ್ಟ ಯುಗದ ಅಚ್ಚಿ ಕಡೆ ತಗದ ಕೇಳತ್ತೆ ನಿನಗ. ನೀವೆಲ್ಲ ಹೇಗೆ ನಮಸ್ಕಾರ ಕರೆ ಎಲ್ಲ ಇಲ್ಲೇ ಬಂದವ. ಹಣಿ ಒಳಗಿರೋದ್ರ ಹೊಂಕಳೊಳಗೆ ಬರ ಪಾದೊಳಗ ವಿಷ್ಣು ಎಲ್ಲ ನನ್ನ ಶರೀರ ಒಳಗೆ ಬತ್ತು. ಶರೀರ ಬಿಟ್ಟು ಏನ್ರಿ ಕಡ್ಯಾಕಾಗ್ಯದನ? ಶರೀರ ಬಿಟ್ಟು ಹೇಳನಿ. ರಕ್ತನಂದ ಮಾಂಸನಂದ ಚರ್ಮನಂದ ರೋಮನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲು ಮಾಡಿ ನಂದದ. ಇದೆಲ್ಲ ಇದ್ರೊಳಗೆ ನಿಮ್ಮ ಅಪ್ಪನ ಪಾಲು ಏನೈತೆ? ಎಲ್ಲಿ ಐತಿಪ್ಪ? ಎದ್ರಾಗದಿ ನಿನ್ನ ಜೀವಾತ್ಮ ಹೆಂಗ ಬಾಡಿಗೆ ಎತ್ತಿದ್ದಂಗೋ ಲಕ್ಷ್ಮಣ. ನೀನು ಎಷ್ಟು ದಿವಸ ಇರ್ತಿ ಎಂದು ನಡೀತಿ ನಿನ್ನ ಗ್ಯಾರಂಟಿ ನನಗಿಲ್ಲ. ಬರ್ಬೇಕಾದ್ರೆ ಹೇಳಿ ಬರಂಗಿಲ್ಲ, ಹೋಗಬೇಕಾದ್ರೆ ಹೇಳಿ ಹೋಗಂಗಿಲ್ಲ. ಕಣದಾಳದವ್ರ ಗ್ಯಾರಂಟಿ ನನಗಿಲ್ಲ. ನಡಿಲಿ ಸಾಣ. ನಾವೇ ದುಡಿಯೋದು, ನಾವೇ ಊಟ ಮಾಡುವ, ನಿಮ್ಮ ದೇವರ ಪಾಲಯಲೇ. ನಮ್ಮ ಸುಖ ನಾವೇ ನೋಡುತ್ತೀವ, ನಿಮ್ಮ ಎಲ್ಲೈತೆ ಮೋದಿ ಕೊತ್ತ ಕೇಳಕೋದಿ. ಇದು ಅಲ್ಲದ ಕಣದಳದವರು ಏನೇನ ಕೇಳ್ತಾರ. ಏ ದೇವರಿಗೆ ಒಟ್ಟ ಸಾವ ಇಲ್ಲ ಹಂಡೆ ಮಂದ್ಯಾಗ, ಒಟ್ಟ ನಿತ್ತ ಭಾಷಣ ಬ್ಯಾಡೋ ತಮ್ಮ ಟೇಜಿನ ಮ್ಯಾಗ. ಪ್ರಶ್ನೆ ಉತ್ತರ ಬಿಡುಗಡೆ ಆಗ್ಬೇಕಪ್ಪ ಪದ್ಯದ ಒಳಗ. ಏ ದೇವರಿಗೆ ಒಟ್ಟ ಸಾವ ಇಲ್ಲ, ದೇವರ ಸತ್ಯ ಇಲ್ಲ ಹಂಗೆ. ಏ ದೇವರ ಸತ್ಯದ ಕೂನ ಕೊಡ್ತೀವ ಕೇಳ ಎನವ್ಯಾಗ. ನೀನು ದ್ವಾಪರದಾಗ ಕೃಷ್ಣನ ಅವತಾರ ಇತ್ತು ಆವಾಗ. ಒಂದಾನೊಂದ ಟೈಮದೊಳಗ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನ? ಏ ಕಾಲ ಉದ್ದ ಮಾಡಿ ಕುತ್ತಿದ ಗಿಡದ ಬಾಡ್ಯಾಗ. ಬ್ಯಾಟಿ ಆಡ್ಬೇಕಂತ ನರಮಾನವ ಬಂದಿದ್ದ ಅಲ್ಲಿಗ. ಆ ಕೃಷ್ಣನ ಕಾಲ ಕಂಡಿತ್ತಪ್ಪ ಅವನ ನೆದರಾಗ. ಏ ಬ್ಯಾಟಿಗಾರ ಇದ್ದವ ತಮ್ಮ ವಿಚಾರ ಒಂದ ಮಾಡ್ಯಾನಾಗ. ಏನ್ ಮಾಡಿದ? ಏ ಯಾವುದೋ ಪ್ರಾಣಿ ಕೊತ್ತೈತೆಂದು ಗಿಡದ ಬಾಡ್ಯಾಗ ತನ್ನ ಕೈಯನ ಬಾಣ ಹೊಡೆದಾನಪ್ಪ ಆಗಿನ ಕ್ಷಣದಾಗ. ಬಾಣ ಹೊಡೆದ ತಕ್ಷಣ ತಮ್ಮ ಬಾಣ ಹೋಗಿ ನಟ್ಟೆದಾಗ. ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲದೊಳಗ. ನಿನ್ನ ಕೃಷ್ಣನ ಮರ್ದನ ಆಗ್ಯದ ತಮ್ಮ ಅವನ ಕೈಯಾಗ. ಕೃಷ್ಣ ದೇವ
ಯಾಕ ಸತ್ತ ಮಾನವ ಕೈಯಾಗ ಏ ಕೃಷ್ಣ ಸಾಯ್ಬೇಕಾದ್ರ ಇವನ ದಗದ ಒಂದ ಬ್ಯಾರೆ ಏನೈತ್ರಿ ಏ ತಾನೇ ಮಾಡಿದ ತಾನೇ ಉಂಡ ದ್ವಾಪಾರ ಯುಗದಾಗ ತಮ್ಮ ತ್ರೇತ ಯುಗದ ರಾಮನ ಅವತಾರ ಇತ್ತು ಆವಾಗ ರಾಮನ ಅವತಾರ ಇದ್ದ ಬಳಕ ವಾಲಿ ಸುಗ್ರೀವ ಅಣ್ಣ ತಮ್ಮರು ಏ ವಾಲಿ ಸುಗ್ರೀವ ಅವಳಿ ಜವಳಿ ಅಣ್ಣ ತಮ್ರ ಇದ್ದಾಗ ಸುಗ್ರೀವನ ಅಣ್ಣ ವಾಲಿ ಬೆರಿಕಿ ಎದ್ದು ಆದರಾಗ ತಮ್ಮನ ರಾಜ ಎಲ್ಲ ಕಸ್ಕೊಂಡ ಹೊರಗ ಹಾಕಿದ್ದವನೀಗ ಏ ಸುಗ್ರೀವ್ ಹೋಗಿ ರಾಮನ ಎದುರಿಗೆ ನಿತ್ತ ಕೈಯ ಮುಗಿಯತಾನು ಏ ನನ್ನ ಆಸ್ತಿ ಕಸ್ಕೊಂಡಾನು ನಮ್ಮಣ್ಣ ಈಗ ಅದಕ್ಕ ಅಣ್ಣನ ವಾದ ಮಾಡ್ಬೇಕಂತ ಬೇಡ್ಕೊಂಡವನೀಗ ಆಗ ರಾಮ ಎದ್ದಾವ ಸುಗ್ರೀವನ ಮುಂದೆ ಹೇಳತ ಏನಂತ ಹೇಳ್ತಾನ ಏ ಇಬ್ರು ಒಂದ ತರ ಅದಿರಿ ಮೂತ್ಯಾಗ ನೋಡಾಗ ನಾನು ಯಾರು ಅಂತ ತಿಳಿದ ಬಾನ ಹೊಡಿಲಿ ಎನ ಮ್ಯಾಗ ವಾಲಿ ಕೊಳ್ಳಗ ಒಂದ ಮಾಲಿ ಹಾಕಿ ನಿಂದ್ರಸ ಅಂದ ಮ್ಯಾಗ ಏ ವಾಲಿ ಸುಗ್ರೀವ ಜಗಳಾಡುವಾಗ ವಾಲಿ ಕೊಳ್ಳಗ ಮಾಲಿ ಹಾಕಿ ಏ ಗಿಡದ ಮರಿಗೆ ನೆತ್ತ ರಾಮ ಆಗಿನ ಕ್ಷಣದಾಗ ಗಿಡದ ಮರಿಗೆ ನೆತ್ತ ಪ್ರಾಣ ಬಿಟ್ಟು ವಾಲಿ ಅದಿಯಾಗ ಬಾಣ ಹೋಗಿ ನಟ್ಟಿದ ಬಳಕ ವಾಲಿ ಬಿಕ್ಕಿ ಸಾಯುವಾಗ ಏ ಕ್ಲಾಸ್ಟ್ ವಿಚ್ಚ ಕೇಳ್ತಾನಪ್ಪ ರಾಮ ಅವನೀಗ ನಿಂದ ಆಶೆ ಏನೈತಿ ಹೇಳು ನೆರವೇರಿಸು ಈಗ ಆಗ ವಾಲಿ ಕುತ್ತ ಹೇಳನಪ್ಪ ರಾಮದೇವಾಗ ಏ ನಂದ ಒಂದ ಇಚ್ಛೆ ಐತಿ ಅದು ನಡೆಸಿ ಕೊಡಬೇಕ ಏ ನನಗ ಹೆಂಗ ಬಾಣ ಹೊಡೆದಿ ನನ್ನ ಎದೆ ನೀನು ಕೃಷ್ಣನ ಅವತಾರ ತಾಳ್ತಿ ಅಪ್ಪ ದ್ವಾಪಾರ ಯುಗದಾಗ ಕೃಷ್ಣ ಆಗಿ ಬರ್ತೀನಿ ನಿನ್ನ ಅಂತ್ಯ ನನ್ನ ಕೈಯಾಗಿ ಏ ನಾನು ಬಾಣ ಹೊಡಿಬೇಕ ತಮ್ಮ ನೀನು ಹೊಡೆದಾಗ ಮುಂದೆ ಅದೇ ಮಾನವ ಹುಟ್ಟಿ ಬಂದ ವಾಲಿ ಆವಾಗ ರಾಮ ಹೋಗಿ ಕೃಷ್ಣನ ಅವತಾರ ಬಂದಿತ್ತ ದ್ವಾಪಾರ ಯುಗದಾಗ ಏ ಅಲ್ಲಿ ನೀನು ಬಾಣ ಹೊಡೆದಿ ಇಲ್ಲೇ ಬಾಣ ಹೊಡೆಸ್ಕೊಂಡ ಸಾತಿ ಏನಾತ್ರಿ ಏನೇ ಮಾಡಿದ ನೀನೇ ಉಂಡಿ ಕೇಳೋ ಇದ್ರಾಗ ತಮ್ಮ ಕಲಿಯುಗದಾಗ ಆದ್ರೂ ಸಹಿತ ಹಂಗ ಐತಾಗ ಇದು ಅಲ್ಲದ ಗಂಡ ದೇವ್ರ ದೊಡ್ಡದಂತ ಹೇಳ್ತೇವೆ ಏ ಗಂಡ ದೇವ್ರ ದೊಡ್ಡದಾಗೋದಿಲ್ಲೋ ಜಗದಾಗ ಸತ್ಯಭಾಮ ಇದ್ದಕ್ಕೆ ಪೂಜೆ ಹಾಕಿಳ ತನ್ನ ಮನೆಯಾಗ ಅಲ್ಲಿ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಪೂಜಾದ ಒಳಗ ಕೇಳಿ ಪೂಜಾದ ಒಳಗ ಏ ಗಣಸರ ಒಟ್ಟ ಹೋಗ್ತಿದ್ದಿಲ್ಲ ಕೃಷ್ಣ ವಿಚಾರ ಮಾಡತಾನು ಏ ನಾನು ಹೆಂಗ ಹೋಗ್ಲಿ ಅಂದ ಪೂಜಾದ ಒಳಗ ಒಂದು ಸೀರೆ ಉಡಬೇಕಂತ ವಿಚಾರ ಮಾಡ್ಯಾನಾವಾಗ ಸೀರೆ ಉಡಬೇಕಂತ ತಿಳಿದ ಕೃಷ್ಣ ಸೀರೆ ಹುಟ್ಟಿದ ಏ ಸೀರೆ
ಒಟ್ಟ ಕೊರವಂಜಿ ಅವತಾರ ತಾಳ್ಯ ನಾವಾಗ ಗಂಡ ದೇವರ ದೊಡ್ಡದ ಎದ್ರ ಸೀರಿ ಯಾಕ ಹುಟ್ಟ್ಯಾಗ ಸೀರಿ ಹುಟ್ಟ ಉಡವಲ್ಯಾಕ ಕೂಸಿನ ತಂದೆದ ಬಗಲಾಗ ಏ ಗಂಡ ಎದ್ರ ಅಟ್ಟ ಮಕ್ಕಳ ಆಗ್ತಾವಂತ ಹೇಳ್ತೇನೆ ಏ ಕೃಷ್ಣ ಬಂದ ಗಂಡ ಕೂಸಿನ ತರಬೇಕಾದ್ರ ಅವಂಗ ಗಂಡ ಯಾವ ಎದ್ದೋ ತಮ್ಮ ದೇವಲೋಕದಾಗ ಇದು ಅಲ್ಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏನ್ ಮಾಡ್ಯಾನ ಏ ಭೀಮ ಸಹಿತ ಸೀರೆ ಒಟ್ಟ ನೆತ್ತ ಆವಾಗ ನನ್ನ ಸೀರೆ ಒಟ್ಟ ಹಾದು ತಮ್ಮ ಗಡಿ ಮನೆಯಾಗ ಇಂಥ ಗಂಡ ದೇವರ ಸುದ್ದಿ ಹೇಳಿಬೇಡ ನಮ್ಮ ಎದುರೇಗ ಏ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಓಟ ಯಾಕ ಏ ಸೀರೆ ಒಟ್ಟ ಮೋಹಿನಿ ಅವತಾರ ತಾಳ್ಯಾನವಾಗ ತಮ್ಮ ಮೋಹಿನಿ ಅವತಾರ ತಾಳಿದ ಬಳಕ ಆತು ಹ್ಯಾಂಗ ಇದು ಅಲ್ಲದ ಮೂರ ಲೋಕದ ಗಂಡ ಅರ್ಜುನ ಸೀರೆ ಓಟ ಏ ಕೌರವರ ಪಾಂಡವರ ಪಗಡಿ ಆಡಾಗ ಆ ಕೌರವರ ಕೈಯಾಗ ಸೋಲು ಆಗಿತ್ತ ಪಾಂಡವರಿಗೆ ಯಾವಾಗ 12 ವರ್ಷ ವನವಾಸ ಬತ್ತ ಪಾಂಡವರಿಗೆ ಯಾವಾಗ ಏ 12 ವರ್ಷ ವನವಾಸ ಇತ್ತ 1 ವರ್ಷ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಸೀರೆ ಉಟ್ಟ ನಿತ್ತ ಅರ್ಜುನ ಆಗಿನ ಘಳಿಯಾಗ ಅಂತ ನಿನ್ನ 3 ಲೋಕದ ಗಂಡ ಸೀರೆ ಹುಟ್ಟಿರಾಗ ಏ ಇವ್ರ ಎಲ್ಲ ಹೊರಗ ಬಂದ ಮೇಲೆ ಹುಟ್ಟಾರ ಜಗದಾಗ ಎನ್ನ ಹೊಟ್ಟ್ಯಾಗಿರ್ತ ಒಬ್ಬ ಸೀರೆ ಹುಟ್ಟ ಆವಾಗ ತಾಯಿ ಅಂಜನಾದೇವಿ ಗರ್ಭವತಿ ಇದ್ದಳ ಆವಾಗ ಏ ಅಂಜನಾದೇವಿ ಗರ್ಭದೊಳಗ ಹನುಮಂತ ಕೂತವಾದರತಿ ಏನತ್ತ ಏ ದಿಗಂಬರಾಗಿ ಬರವ ಅಲ್ಲ ಭೂಮಿ ತಲೆ ಒಂದ ಚೋಟಿ ಅರಿವಿ ನುಂಗ ತಾಯಿ ನಿನ್ನ ಹೊಟ್ಟ್ಯಾಗ ಚೋಟಿ ಅರಿವಿ ನುಂಗಿದರ ಕೈಪ ಮಾಡಿ ಕಟ್ಟಿಗೊಂಡ ಏನ್ ಮಾಡ್ಯಾನ ಏ ಸ್ವಂಟಕ್ಕೆ ಸುತ್ತಕೊಂಡು ಬರ್ತ ನಂದ ಹನುಮಪ್ಪ ಆವಾಗ ನಿನಗ ಹೊಟ್ಟ್ಯಾಗಿರುತ್ತ ಸೀರೆ ಉಡಿಸಿ ಬೆಟ್ಟನ ಜಗದಾಗ ಇನ್ನ ಎಷ್ಟೋ ಸೀರೆ ಒಟ್ಟ ತಿರುಗ್ತಾವ ಎಲ್ಲವೂ ಗುಡ್ಡದಾಗ ಏ ಮನ್ಯಾಗ ಎಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದ ಬಳಿಕ ಏನ್ ಮಾಡ್ಯಾವು ಏ ಸೀರೆ ಒಟ್ಟ ಹಡ್ಲಿಗೆ ಹಿಡಿದ್ರು ತಮ್ಮ ಕೈಯಾಗ ತಮ್ಮ ಬಂಡಾರ ಹಿಡಿದ ಉದೋ ಅಂತ ತಿರುಗ್ಯಾರ ಗುಡ್ಡದಾಗ ಇಂಥದೆಲ್ಲ ಮುಚ್ಚಿ ಇಟ್ಟ ಎಂತ ಬಡಿವರ ಹೇಳತ್ತೆ ತಮ್ಮ ಏನಾತ್ರಿ ಏನ್ ಹೇಳತ್ತೇನಪ್ಪ ಏನ್ ಹೇಳತ್ತಾನು ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಪರಮಾತ್ಮನೇ ಜೀವಾತ್ಮ ಜೀವಾತ್ಮನೇ ಪರಮಾತ್ಮ ಹೇಳತ್ತನ್ರಿ ಜೀವಾತ್ಮನೇ ಪರಮಾತ್ಮ ಅಂತ ಹೇಳ್ದಿ ಈ ಜೀವಕ್ಕ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ಅಂತ ಹೇಳ್ದಿ ಏನು ನನಗೊಂದ್ ಜರ ಸಂಶಯ ಕಾಡ್ತದ ಏನ್ ಸಂಶಯ ಬರ್ತದ
ಜೀವಕ್ಕ ಹಸು ಇಲ್ಲ ತ್ರಸ ಇಲ್ಲ ನಿದ್ರಾ ಇಲ್ಲ ನೀರೇಡಿಕಿಲ್ಲ ಅಂತ ಹೇಳಿವಿ. ಹೇಳಾನು ನಮ್ಮ ಮನುಷ್ಯ ಸತ್ತ ಮೇಲತ್ತ ಏನ್ ಮಾಡ್ತಾರ? ಹಕ್ಕಿಗೆ ಅನ್ನ ಇಡ್ತಾರ, 3ನೇ ದಿವ್ಸಕ್ಕೆ ಏನ ಜೀವಾತ್ಮಕ್ ಇಡ್ತಾರೋ ಏನ ಓದ ಮತ್ಯಾರಿಗೆ ಇಡ್ತಾರೋ? ಅದನ್ನ ಅದಕ್ಕೆ ಇಡ್ತಾರು. ಜೀವಕ್ಕ ಹಸು ಇಲ್ಲತ್ತನೇ ಹೇಳ್ತಿ. 3ನೇ ದಿವ್ಸಿಗೆ ಹಕ್ಕಿಗೆ ಅನ್ನ ಇಡ್ತಾರ, ಇಡ್ತಾರಲ್ಲ, ಪಿಂಡದಾನ ಮಾಡ್ತಾರ, ಮಾಡ್ತಾರ, ನೀರ್ ಇಡ್ತಾರ, ಅನ್ನ ಪ್ರಸಾದ ಇಡ್ತಾರ. ಏನ ಜೀವ ತಿತ್ತತಿ ಅಂತ ಹೇಳಿ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ? ಎದಕ್ಕೆ ಇಡ್ತಾರ ಬೇಕಲ್ಲ? ಇದು ಅಲ್ಲದ ತಮ್ಮ, ಏನಾತು? ಇನ್ನ ಮಾಳ ಮಾಡ್ತಾರ ವರ್ಷಕ್ಕೊಮ್ಮೆ. ಮನೆ ಕುಂಬಿ ಮೇಲೆ ನೀರನ್ನು ತುಂಬಿಡ್ತಾರೋ, ಅನ್ನದ ಪ್ರಸಾದ ತಯಾರು ಮಾಡಿ ಅಡಿಗೆ